ತಿಂಗಳು ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಜೆಸಿಬಿ ಬುಲ್ಡೋಸರ್ಗಳು ಘರ್ಜಿಸಿತ್ತು. ಆ ಮೂಲಕ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಂಥ ಮನೆಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಬುಲ್ಡೋಸರ್ಗಳು ಜೆಸಿಬಿಗಳು ಘರ್ಜಿಸಿದೆ. ಆದರೆ ಕೋಗಿಲು ಕ್ರಾಸ್ನಲ್ಲೆಲ್ಲ ತಣ್ಣೀರ್ ಸಂದ್ರದಲ್ಲಿ ಅಲ್ಲಿನ ನಿವಾಸಿಗಳು 20 ವರ್ಷಗಳಿಂದ ಇಲ್ಲೇ ಇದ್ದೀವಿ, ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ಅಂತೇಳಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಈ ರಿಪೋರ್ಟ್ ನೋಡಿ. ತನಿಸಂದ್ರದ SRK ನಗರದಲ್ಲಿ ಈಗ ಮತ್ತೆ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ದೃಶ್ಯಗಳು ನೋಡ್ಬೋದು ನೀವು. ನಾವು ಮನೆ ಹೊಡೆಯಕ್ಕೆ ಬಿಡೋದಿಲ್ಲ, ನಾವು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ನೋಟಿಸ್ ಕೊಟ್ಟಿಲ್ಲ, ನಾವು ಮನೆಯನ್ನು ಹೊಡೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಅವರೆಲ್ಲ ಹೇಳಿರುವಂಥದ್ದು. ಈಗಾಗಲೇ ಒಂದು ಟ್ರಕ್ ಏನು ಹೋಗ್ತಾ ಇದೆ ಅಂದ್ರೆ ತೆರವು ಮಾಡಿದಂಥ ವಸ್ತುಗಳನ್ನ ಈಗಾಗಲೇ ಅವರು ಅಂದ್ರೆ ಇಟ್ಟಿಗೆಗಳನ್ನ ಅದೆಲ್ಲವನ್ನು ಕೂಡ ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ. ಆ ಟ್ರಕ್ಗೆ ಅಡ್ಡ ಹಿಡಿದು ಜನ ಈಗಾಗಲೇ ಧರಣಿ ಮಾಡ್ತಾ ಇರುವಂಥದ್ದು. ನಾವು ಗಾಡಿ ಹೋಗೋದಕ್ಕೆ ಬಿಡೋದಿಲ್ಲ, ಜೊತೆಗೆ ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ತಾವು ದೃಶ್ಯಗಳು ನೋಡ್ಬೋದು. ಸ್ಥಳೀಯರ ಪೊಲೀಸರ ಸಹಾಯದಿಂದ ಜನರನ್ನ ಇಲ್ಲಿ ಕಳಿಸುವಂಥ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಬಿಡಿ ಅಧಿಕಾರಿಗಳು ಈ ಒಂದು ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂಥದ್ದು. ಆದರೆ ಸ್ಥಳೀಯರು ಏನಿದ್ದಾರೆ, ನಮಗೆ ಯಾವುದೇ ರೀತಿಯಂತ ನೋಟಿಸ್ ಕೊಟ್ಟಿಲ್ಲ, ಡಾಕ್ಯುಮೆಂಟ್ಸ್ ಇದೆ, ಟ್ಯಾಕ್ಸ್ನ ನಾವು ಕಟ್ಟಿದ್ದೀವಿ, ಹಾಗಾಗಿ ನಾವು ಈ ಒಂದು ಕಾರ್ಯಾಚರಣೆಗೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಈಗಾಗಲೇ ಒಂದು ಲಾರಿ ಏನಿತ್ತು ತೆರವು ಮಾಡಿದಂಥ ವಸ್ತುಗಳನ್ನ ಜೊತೆಗೆ ಆ ಒಂದು ಇಟ್ಟಿಗೆಗಳನ್ನ ಸಾಮಗ್ರಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ರು. ಅದನ್ನು ತಡೆ ಹಿಡಿದು ಸ್ಥಳೀಯರಿಗಾಗಲೇ ಕಿರಿಕ್ ಮಾಡಿದ್ರು, ಕಾರ್ಯಾಚರಣೆಗೆ ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡಿದ್ರು. ಸ್ಥಳೀಯರ ಪೊಲೀಸರ ಸಹಾಯದಿಂದ ಆ ಒಂದು ಲಾರಿಗೆ ಹೋಗೋಕ್ಕೆ ಈಗಾಗಲೇ ಪೊಲೀಸರು ಅನುವು ಮಾಡಿಕೊಟ್ಟಿರುವಂಥದ್ದು ತಾವು ದೃಶ್ಯಗಳು ನೋಡ್ಬೋದು. ನಾವು ಕೇವಲ 3 ತಿಂಗಳ ಹಿಂದೆ ಅಷ್ಟೇ ಮನೆಯನ್ನು ಕೊಂಡಿದ್ವಿ, ಸಾಲ ಮಾಡಿ ಕೊಂಡಿರುವಂತಹ ಮನೆ. ಅದಲ್ಲದೆ ನಾವು ಮದುವೆಗೆ, ನಮ್ಮ ಮನೆಯ ಮಗಳ ಮದುವೆಗೆ ತೆಗೆದುಕೊಂಡಂಥ ಗೋಲ್ಡಿನ ಅಡ ಇಟ್ಟು ಈ ಮನೆ ಕೊಂಡ್ಕೊಂಡಿದ್ವಿ. ಆದರೆ ಈಗ ಅದನ್ನು ತೆರವು ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಆರೋಪವನ್ನು ಹಾಕಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಸರ್ಕಾರ ಇದು BDA ಜಾಗ ಆಗಿದ್ದರೆ ಯಾಕಾಗಿ ಈ ಖಾತಾವನ್ನು ಮಾಡಿದ್ರು, ಯಾಕಾಗಿ ಡಾಕ್ಯುಮೆಂಟ್ಸ್ಗಳ ಮೇಲೆ ಸಹಿ ಮಾಡಿದ್ರು ಅನ್ನುವಂಥ ಆರೋಪ ಸದ್ಯ ಈ ಒಂದು ಮನೆಯ ಮಾಲೀಕರದ್ದಾಗಿದೆ. ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಜೊತೆಗೆ ಸ್ಥಳೀಯರ ಆಕ್ರೋಶ ಕೂಡ ಯಾವ ಥರ ಇದೆ ಅನ್ನುವಂಥದ್ದನ್ನು ಆ ಮನೆಯ ಮಾಲೀಕರು, ತಾವು ಏನು ದೃಶ್ಯ ನೋಡ್ತಾ ಇದ್ದೀರಿ, ಮನೆಯ ಮುಂದೆ ಈಗಲೂ ಕೂಡ ಕಿರಿಕ್ ಆಗ್ತಾ ಇದೆ. ಪೊಲೀಸರಲ್ಲಿ ಇದ್ದರೂ ಕೂಡ ಆ ಒಂದು ಮನೆಯನ್ನು ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಮನೆಯ ಮಾಲೀಕರು ಹೇಳ್ತಾ ಇರುವಂಥದ್ದು. ಅವ್ರ ಗೋಳನ್ನು ಅವರು ತೋಡ್ಕೊಳ್ತಾ ಇದ್ದಾರೆ. ಫಾತಿಮಾ ಎನ್ನುವರು ಈ ಒಂದು ಜಾಗವನ್ನು, ಮನೆಯನ್ನು ನಮಗೆ ಮಾರಾಟ ಮಾಡಿದ್ರು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇರುವಂಥದ್ದು. ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಡಾಕ್ಯುಮೆಂಟ್ಸ್ಗಳನ್ನ ತೋರಿಸಿ ಅವರೀಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಡ್ವೊಕೇಟ್ ಕೂಡ ಬಂದಿದ್ದಾರೆ, ಅಡ್ವೊಕೇಟ್ ಹುಸೇನ್ ಅನ್ನುವಂಥವ್ರು, ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಡೆಮಾಲಿಷ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಸಾಧ್ಯತೆಗಳಿಲ್ಲ. ಕಾರಣ ಎಲ್ಲ ರೀತಿಯಾದಂಥ ಅಧಿಕೃತ ದಾಖಲೆಗಳು ಇವ್ರ ಬಳಿ ಇದೆ. ಹೇಗೆ ಇವರು ಡೆಮಾಲಿಷ್ ಮಾಡ್ತಾರೆ ಅನ್ನುವಂಥದ್ದನ್ನು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆಯ ಮಾಲೀಕರು ಮುಂದೆ ಅಂದರೆ ಕೆಲವೇ ತಿಂಗಳಲ್ಲಿ ಮದುವೆ ಇತ್ತು, ಆ ಮದುವೆನ ಪೋಸ್ಟ್ಪೋನ್ ಮಾಡಿ ಮನೆಯನ್ನು ತೆಗೆದುಕೊಂಡಿದ್ರು. ಅದರ ಹಣದಲ್ಲಿ ಈ ಒಂದು ಮನೆಯನ್ನು ತೆಗೆದುಕೊಂಡಿದ್ವಿ, ಹಾಗಾಗಿ ಈಗ ಮನೆ ತೆರವು ಮಾಡೋದಕ್ಕೆ ಬಿಡ್ತಾ ಇದ್ದಾರೆ, ಅದನ್ನು ನಾವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಮನೆ ಮಾಲೀಕರ ಮಾತು. ಆದರೆ ಸರ್ಕಾರ ಇದಕ್ಕೆ ಅಂದರೆ ಈ ಒಂದು ವಿಚಾರಕ್ಕೆ, ಈ ಒಂದು ಪ್ರಹಸನಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಕೊಡುತ್ತೆ, ಕೊಡೋವರೆಗೂ ನಾವು ಬಿಡೋದಿಲ್ಲ, ನಮಗೆ ನ್ಯಾಯ ಸಿಗೋವರೆಗೂ ನಾವು ಮನೆ ಬಿಟ್ಟು ಕದಲೋದಿಲ್ಲ, ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನುವಂಥ ಆಕ್ರೋಶವನ್ನು ಸದ್ಯ ಸ್ಥಳೀಯರು ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ತಿಂಗಳು ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಜೆಸಿಬಿ ಬುಲ್ಡೋಸರ್ಗಳು ಘರ್ಜಿಸಿತ್ತು. ಆ ಮೂಲಕ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಂಥ ಮನೆಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಬುಲ್ಡೋಸರ್ಗಳು ಜೆಸಿಬಿಗಳು ಘರ್ಜಿಸಿದೆ. ಆದರೆ ಕೋಗಿಲು ಕ್ರಾಸ್ನಲ್ಲೆಲ್ಲ ತಣ್ಣೀರ್ ಸಂದ್ರದಲ್ಲಿ ಅಲ್ಲಿನ ನಿವಾಸಿಗಳು 20 ವರ್ಷಗಳಿಂದ ಇಲ್ಲೇ ಇದ್ದೀವಿ, ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ಅಂತೇಳಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಈ ರಿಪೋರ್ಟ್ ನೋಡಿ. ತನಿಸಂದ್ರದ SRK ನಗರದಲ್ಲಿ ಈಗ ಮತ್ತೆ ಸ್ಥಳೀಯರು ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು ದೃಶ್ಯಗಳು ನೋಡ್ಬೋದು ನೀವು. ನಾವು ಮನೆ ಹೊಡೆಯಕ್ಕೆ ಬಿಡೋದಿಲ್ಲ, ನಾವು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ನೋಟಿಸ್ ಕೊಟ್ಟಿಲ್ಲ, ನಾವು ಮನೆಯನ್ನು ಹೊಡೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಅವರೆಲ್ಲ ಹೇಳಿರುವಂಥದ್ದು. ಈಗಾಗಲೇ ಒಂದು ಟ್ರಕ್ ಏನು ಹೋಗ್ತಾ ಇದೆ ಅಂದ್ರೆ ತೆರವು ಮಾಡಿದಂಥ ವಸ್ತುಗಳನ್ನ ಈಗಾಗಲೇ ಅವರು ಅಂದ್ರೆ ಇಟ್ಟಿಗೆಗಳನ್ನ ಅದೆಲ್ಲವನ್ನು ಕೂಡ ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ. ಆ ಟ್ರಕ್ಗೆ ಅಡ್ಡ ಹಿಡಿದು ಜನ ಈಗಾಗಲೇ ಧರಣಿ ಮಾಡ್ತಾ ಇರುವಂಥದ್ದು. ನಾವು ಗಾಡಿ ಹೋಗೋದಕ್ಕೆ ಬಿಡೋದಿಲ್ಲ, ಜೊತೆಗೆ ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ತಾವು ದೃಶ್ಯಗಳು ನೋಡ್ಬೋದು. ಸ್ಥಳೀಯರ ಪೊಲೀಸರ ಸಹಾಯದಿಂದ ಜನರನ್ನ ಇಲ್ಲಿ ಕಳಿಸುವಂಥ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಬಿಡಿ ಅಧಿಕಾರಿಗಳು ಈ ಒಂದು ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಆದರೆ ಸ್ಥಳೀಯರು ಏನಿದ್ದಾರೆ,
ನಮಗೆ ಯಾವುದೇ ರೀತಿಯಂತ ನೋಟಿಸ್ ಕೊಟ್ಟಿಲ್ಲ, ಡಾಕ್ಯುಮೆಂಟ್ಸ್ ಇದೆ, ಟ್ಯಾಕ್ಸ್ನ ನಾವು ಕಟ್ಟಿದ್ದೀವಿ, ಹಾಗಾಗಿ ನಾವು ಈ ಒಂದು ಕಾರ್ಯಾಚರಣೆಗೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಈಗಾಗಲೇ ಒಂದು ಲಾರಿ ಏನಿತ್ತು ತೆರವು ಮಾಡಿದಂಥ ವಸ್ತುಗಳನ್ನ ಜೊತೆಗೆ ಆ ಒಂದು ಇಟ್ಟಿಗೆಗಳನ್ನ ಸಾಮಗ್ರಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ರು, ಅದನ್ನು ತಡೆ ಹಿಡಿದು ಸ್ಥಳೀಯರಿಗಾಗಲೇ ಕಿರಿಕ್ ಮಾಡಿದ್ರು, ಕಾರ್ಯಾಚರಣೆಗೆ ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡಿದ್ರು. ಸ್ಥಳೀಯರ ಪೊಲೀಸರ ಸಹಾಯದಿಂದ ಆ ಒಂದು ಲಾರಿಗೆ ಹೋಗೋಕ್ಕೆ ಈಗಾಗಲೇ ಪೊಲೀಸರು ಅನುವು ಮಾಡಿಕೊಟ್ಟಿರುವಂಥದ್ದು ತಾವು ದೃಶ್ಯಗಳು ನೋಡ್ಬೋದು. ನಾವು ಕೇವಲ 3 ತಿಂಗಳ ಹಿಂದೆ ಅಷ್ಟೇ ಮನೆಯನ್ನು ಕೊಂಡಿದ್ವಿ, ಸಾಲ ಮಾಡಿ ಕೊಂಡಿರುವಂತಹ ಮನೆ. ಅದಲ್ಲದೆ ನಾವು ಮದುವೆಗೆ, ನಮ್ಮ ಮನೆಯ ಮಗಳ ಮದುವೆಗೆ ತೆಗೆದುಕೊಂಡಂಥ ಗೋಲ್ಡಿನ ಅಡ ಇಟ್ಟು ಈ ಮನೆ ಕೊಂಡ್ಕೊಂಡಿದ್ವಿ. ಆದರೆ ಈಗ ಅದನ್ನು ತೆರವು ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಆರೋಪವನ್ನು ಹಾಕಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಸರ್ಕಾರ ಇದು ಬಿಡಿಯ ಜಾಗ ಆಗಿದ್ದರೆ ಯಾಕಾಗಿ ಈ ಖಾತಾವನ್ನು ಮಾಡಿದ್ರು, ಯಾಕಾಗಿ ಡಾಕ್ಯುಮೆಂಟ್ಸ್ಗಳ ಮೇಲೆ ಸಹಿ ಮಾಡಿದ್ರು ಅನ್ನುವಂಥ ಆರೋಪ ಸದ್ಯ ಈ ಒಂದು ಮನೆಯ ಮಾಲೀಕರದ್ದಾಗಿದೆ. ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ, ಜೊತೆಗೆ ಸ್ಥಳೀಯರ ಆಕ್ರೋಶ ಕೂಡ ಯಾವ ಥರ ಇದೆ ಅನ್ನುವಂಥದ್ದನ್ನು ಆ ಮನೆಯ ಮಾಲೀಕರು, ತಾವು ಏನು ದೃಶ್ಯ ನೋಡ್ತಾ ಇದ್ದೀರಿ, ಮನೆಯ ಮುಂದೆ ಈಗಲೂ ಕೂಡ ಕಿರಿಕ್ ಆಗ್ತಾ ಇದೆ. ಪೊಲೀಸರಲ್ಲಿ ಇದ್ದರೂ ಕೂಡ ಆ ಒಂದು ಮನೆಯನ್ನು ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಮನೆಯ ಮಾಲೀಕರು ಹೇಳ್ತಾ ಇರುವಂಥದ್ದು. ಅವ್ರ ಗೋಳನ್ನು ಅವರು ತೋಡ್ಕೊಳ್ತಾ ಇದ್ದಾರೆ. ಫಾತಿಮಾ ಅನ್ನೋರು ಈ ಒಂದು ಜಾಗವನ್ನು, ಮನೆಯನ್ನು ನಮಗೆ ಮಾರಾಟ ಮಾಡಿದ್ರು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇರುವಂಥದ್ದು. ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಡಾಕ್ಯುಮೆಂಟ್ಸ್ಗಳನ್ನ ತೋರಿಸಿ ಅವರೀಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಡ್ವೊಕೇಟ್ ಕೂಡ ಬಂದಿದ್ದಾರೆ, ಅಡ್ವೊಕೇಟ್ ಹುಸೇನ್ ಅನ್ನುವಂಥವ್ರವರು, ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಡೆಮಾಲಿಷ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಸಾಧ್ಯತೆಗಳಿಲ್ಲ. ಕಾರಣ ಎಲ್ಲ ರೀತಿಯಾದಂಥ ಅಧಿಕೃತ ದಾಖಲೆಗಳು ಇವ್ರ ಬಳಿ ಇದೆ. ಹೇಗೆ ಇವರು ಡೆಮಾಲಿಷ್ ಮಾಡ್ತಾರೆ ಅನ್ನುವಂಥದ್ದನ್ನ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆಯ ಮಾಲೀಕರು ಮುಂದೆ, ಅಂದರೆ ಕೆಲವೇ ತಿಂಗಳಲ್ಲಿ ಮದುವೆ ಇತ್ತು, ಆ ಮದುವೆನ ಪೋಸ್ಟ್ಪೋನ್ ಮಾಡಿ ಮನೆಯನ್ನು ತೆಗೆದುಕೊಂಡಿದ್ರು. ಅದರ ಹಣದಲ್ಲಿ ಈ ಒಂದು ಮನೆಯನ್ನು ತೆಗೆದುಕೊಂಡಿದ್ವಿ, ಹಾಗಾಗಿ ಈಗ ಮನೆ ತೆರವು ಮಾಡೋದಕ್ಕೆ ಬಿಡ್ತಾ ಇದ್ದಾರೆ, ಅದನ್ನು ನಾವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಮನೆ ಮಾಲೀಕರ ಮಾತು. ಆದರೆ ಸರ್ಕಾರ ಇದಕ್ಕೆ, ಅಂದರೆ ಈ ಒಂದು ವಿಚಾರಕ್ಕೆ, ಈ ಒಂದು ಪ್ರಹಸನಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಕೊಡೋವರೆಗೂ ನಾವು ಬಿಡೋದಿಲ್ಲ, ನಮಗೆ ನ್ಯಾಯ ಸಿಗೋವರೆಗೂ ನಾವು ಮನೆ ಬಿಟ್ಟು ಕದಲೋದಿಲ್ಲ, ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನುವಂಥ ಆಕ್ರೋಶವನ್ನು ಸದ್ಯ ಸ್ಥಳೀಯರು ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ತಿಂಗಳು ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಜೆಸಿಬಿ ಬುಲ್ಡೋಸರ್ಗಳು ಘರ್ಜಿಸಿತ್ತು. ಆ ಮೂಲಕ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಂಥ ಮನೆಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಬುಲ್ಡೋಸರ್ಗಳು, ಜೆಸಿಬಿಗಳು ಘರ್ಜಿಸಿದೆ. ಆದರೆ ಕೋಗಿಲು ಕ್ರಾಸ್ನಲ್ಲೆಲ್ಲ ತಣ್ಣೀರ್ ಸಂದ್ರದಲ್ಲಿ ಅಲ್ಲಿನ ನಿವಾಸಿಗಳು 20 ವರ್ಷಗಳಿಂದ ಇಲ್ಲೇ ಇದ್ದೀವಿ, ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ಅಂತೇಳಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಈ ರಿಪೋರ್ಟ್ ನೋಡಿ. ತನಿಸಂದ್ರದ SRK ನಗರದಲ್ಲಿ ಈಗ ಮತ್ತೆ ಸ್ಥಳೀಯರು ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು ದೃಶ್ಯಗಳು ನೋಡ್ಬೋದು ನೀವು. ನಾವು ಮನೆ ಹೊಡೆಯಕ್ಕೆ ಬಿಡೋದಿಲ್ಲ, ನಾವು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ನೋಟಿಸ್ ಕೊಟ್ಟಿಲ್ಲ, ನಾವು ಮನೆಯನ್ನು ಹೊಡೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಅವರೆಲ್ಲ ಹೇಳಿರುವಂಥದ್ದು. ಈಗಾಗಲೇ ಒಂದು ಟ್ರಕ್ ಏನು ಹೋಗ್ತಾ ಇದೆ, ಅಂದರೆ ತೆರವು ಮಾಡಿದಂಥ ವಸ್ತುಗಳನ್ನ ಈಗಾಗಲೇ ಅವರು, ಅಂದರೆ ಇಟ್ಟಿಗೆಗಳನ್ನ ಅದೆಲ್ಲವನ್ನು ಕೂಡ ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ. ಆ ಟ್ರಕ್ಗೆ ಅಡ್ಡ ಹಿಡಿದು ಜನ ಈಗಾಗಲೇ ಧರಣಿ ಮಾಡ್ತಾ ಇರುವಂಥದ್ದು. ನಾವು ಗಾಡಿ ಹೋಗೋದಕ್ಕೆ ಬಿಡೋದಿಲ್ಲ, ಜೊತೆಗೆ ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ತಾವು ದೃಶ್ಯಗಳು ನೋಡ್ಬೋದು. ಸ್ಥಳೀಯರ ಪೊಲೀಸರ ಸಹಾಯದಿಂದ ಜನರನ್ನ ಇಲ್ಲಿ ಕಳಿಸುವಂಥ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಬಿಡಿ ಅಧಿಕಾರಿಗಳು ಈ ಒಂದು ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಆದರೆ ಸ್ಥಳೀಯರು ಏನಿದ್ದಾರೆ, ನಮಗೆ ಯಾವುದೇ ರೀತಿಯಂಥ ನೋಟಿಸ್ ಕೊಟ್ಟಿಲ್ಲ, ಡಾಕ್ಯುಮೆಂಟ್ಸ್ ಇದೆ, ಟ್ಯಾಕ್ಸ್ನ ನಾವು ಕಟ್ಟಿದ್ದೀವಿ, ಹಾಗಾಗಿ ನಾವು ಈ ಒಂದು ಕಾರ್ಯಾಚರಣೆಗೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಈಗಾಗಲೇ ಒಂದು ಲಾರಿ ಏನಿತ್ತು ತೆರವು ಮಾಡಿದಂಥ ವಸ್ತುಗಳನ್ನ, ಜೊತೆಗೆ ಆ ಒಂದು ಇಟ್ಟಿಗೆಗಳನ್ನ ಸಾಮಗ್ರಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ರು, ಅದನ್ನು ತಡೆ ಹಿಡಿದು ಸ್ಥಳೀಯರಿಗಾಗಲೇ ಕಿರಿಕ್ ಮಾಡಿದ್ರು, ಕಾರ್ಯಾಚರಣೆಗೆ ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡಿದ್ರು. ಸ್ಥಳೀಯರ ಪೊಲೀಸರ ಸಹಾಯದಿಂದ ಆ ಒಂದು ಲಾರಿಗೆ ಹೋಗೋಕ್ಕೆ ಈಗಾಗಲೇ ಪೊಲೀಸರು ಅನುವು ಮಾಡಿಕೊಟ್ಟಿರುವಂಥದ್ದು. ತಾವು ದೃಶ್ಯಗಳು ನೋಡ್ಬೋದು. ನಾವು ಕೇವಲ 3 ತಿಂಗಳ ಹಿಂದೆ ಅಷ್ಟೇ ಮನೆಯನ್ನು ಕೊಂಡಿದ್ವಿ, ಸಾಲ ಮಾಡಿ ಕೊಂಡಿರುವಂತಹ ಮನೆ. ಅದಲ್ಲದೆ ನಾವು ಮದುವೆಗೆ, ನಮ್ಮ ಮನೆಯ ಮಗಳ ಮದುವೆಗೆ ತೆಗೆದುಕೊಂಡಂಥ ಗೋಲ್ಡಿನ ಅಡ ಇಟ್ಟು ಈ ಮನೆ ಕೊಂಡ್ಕೊಂಡಿದ್ವಿ. ಆದರೆ ಈಗ ಅದನ್ನು ತೆರವು ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಆರೋಪವನ್ನು ಹಾಕಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಸರ್ಕಾರ ಇದು ಬಿಡಿಯ ಜಾಗ ಆಗಿದ್ದರೆ ಯಾಕಾಗಿ ಈ ಖಾತಾವನ್ನು ಮಾಡಿದ್ರು, ಯಾಕಾಗಿ ಡಾಕ್ಯುಮೆಂಟ್ಸ್ಗಳ ಮೇಲೆ ಸಹಿ ಮಾಡಿದ್ರು ಅನ್ನುವಂಥ ಆರೋಪ ಸದ್ಯ ಈ ಒಂದು ಮನೆಯ ಮಾಲೀಕರದ್ದಾಗಿದೆ. ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ, ಜೊತೆಗೆ
ಸ್ಥಳೀಯರ ಆಕ್ರೋಶ ಕೂಡ ಯಾವ ಥರ ಇದೆ ಅನ್ನುವಂಥದ್ದನ್ನು ಆ ಮನೆಯ ಮಾಲೀಕರು, ತಾವು ಏನು ದೃಶ್ಯ ನೋಡ್ತಾ ಇದ್ದೀರಿ, ಮನೆಯ ಮುಂದೆ ಈಗಲೂ ಕೂಡ ಕಿರಿಕಾಗ್ತಾ ಇದೆ. ಪೊಲೀಸರಲ್ಲಿ ಇದ್ದರೂ ಕೂಡ ಆ ಒಂದು ಮನೆಯನ್ನು ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಮನೆಯ ಮಾಲೀಕರು ಹೇಳ್ತಾ ಇರುವಂಥದ್ದು. ಅವ್ರ ಗೋಳನ್ನು ಅವರು ತೋಡ್ಕೊಳ್ತಾ ಇದ್ದಾರೆ. ಫಾತಿಮಾ ಎನ್ನುವರು ಈ ಒಂದು ಜಾಗವನ್ನು, ಮನೆಯನ್ನು ನಮಗೆ ಮಾರಾಟ ಮಾಡಿದ್ರು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇರುವಂಥದ್ದು. ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಡಾಕ್ಯುಮೆಂಟ್ಸ್ಗಳನ್ನ ತೋರಿಸಿ ಅವರೀಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಡ್ವೊಕೇಟ್ ಕೂಡ ಬಂದಿದ್ದಾರೆ, ಅಡ್ವೊಕೇಟ್ ಹುಸೇನ್ ಎನ್ನುವಂಥವ್ರವರು, ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಡೆಮಾಲಿಷ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಸಾಧ್ಯತೆಗಳಿಲ್ಲ. ಕಾರಣ ಎಲ್ಲ ರೀತಿಯಾದಂಥ ಅಧಿಕೃತ ದಾಖಲೆಗಳು ಇವ್ರ ಬಳಿ ಇದೆ. ಹೇಗೆ ಇವರು ಡೆಮಾಲಿಷ್ ಮಾಡ್ತಾರೆ ಅನ್ನುವಂಥದ್ದನ್ನು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆಯ ಮಾಲೀಕರು ಮುಂದೆ ಅಂದರೆ ಕೆಲವೇ ತಿಂಗಳಲ್ಲಿ ಮದುವೆ ಇತ್ತು, ಆ ಮದುವೆನ ಪೋಸ್ಟ್ಪೋನ್ ಮಾಡಿ ಮನೆಯನ್ನು ತೆಗೆದುಕೊಂಡಿದ್ರು. ಅದರ ಹಣದಲ್ಲಿ ಈ ಒಂದು ಮನೆಯನ್ನು ತೆಗೆದುಕೊಂಡಿದ್ವಿ, ಹಾಗಾಗಿ ಈಗ ಮನೆ ತೆರವು ಮಾಡೋದಕ್ಕೆ ಬಿಡ್ತಾ ಇದ್ದಾರೆ, ಅದನ್ನು ನಾವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಮನೆ ಮಾಲೀಕರ ಮಾತು. ಆದರೆ ಸರ್ಕಾರ ಇದಕ್ಕೆ ಅಂದರೆ ಈ ಒಂದು ವಿಚಾರಕ್ಕೆ, ಈ ಒಂದು ಪ್ರಹಸನಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಕೊಡೋವರೆಗೂ ನಾವು ಬಿಡೋದಿಲ್ಲ, ನಮಗೆ ನ್ಯಾಯ ಸಿಗೋವರೆಗೂ ನಾವು ಮನೆ ಬಿಟ್ಟು ಕದಲೋದಿಲ್ಲ, ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನುವಂಥ ಆಕ್ರೋಶವನ್ನು ಸದ್ಯ ಸ್ಥಳೀಯರು ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ,